ಹಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ಈ ವ್ಲಾಗ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಒಂದು ದಿನ ಮುಂಚೆ ನಾನು ಯಾವ್ಯಾವ ಥರ ಪ್ರಿಪೇರ್ ಮಾಡಿಕೊಂಡೆ ಹಬ್ಬಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ವ್ಲಾಗು. ಇನ್ನು ಇಲ್ಲಿ ಕಿಚನಲ್ಲಿ ಕೌಂಟರ್ ಟಾಪಲ್ಲಿ ಇರ್ತಕ್ಕಂಥ ಐಟಮ್ ಎಲ್ಲ ಅಂದರೆ ಓವೆನ್ ಇರ್ಬೋದು, ಸಣ್ಣ ಪುಟ್ಟ ವಾಟರ್ ಬಾಟಲ್ಸು, ಮತ್ತು ಅಡುಗೆ ಮಾಡಿರ್ತಕ್ಕಂಥ ಪಾತ್ರೆಗಳೆಲ್ಲ ಪ್ರತಿಯೊಂದು ಕೆಳಗಡೆ ಇಳಿಸ್ಬಿಟ್ಟು ನಾನು ಕೌಂಟರ್ ಟಾಪ್ ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ಅನ್ನೋದು ಆಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಬಟ್ ಎಲ್ಲ ಈ ಥರ ನೀರು ಚಿಮ್ಕಿಸ್ಬಿಟ್ಟು ಅಂದರೆ ನಮ್ಮದು ಏನು ಈಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಲ್ವ, ಅಲ್ಲಿ ಬಂದುಬಿಟ್ಟು ಅಂದರೆ ಈ ಕಡೆ ಎಡ್ಜಲ್ಲಿ ಒಂದು ಪಟ್ಟಿ ಕಟ್ಸಿದ್ದೀವಿ. ಅಂದರೆ ನನಗೆ ಎಷ್ಟೇ ನೀರು ಹಾಕಿ ತೊಳೆದ್ರೂ ಕೂಡ ಅದು ಈಚೆ ಕಡೆ ಬರ್ದಿರೋ ನೀರು ಸೀದಾ ಸಿಂಕ್ಗೆ ಹೋಗೋ ಥರ ಹಾಕ್ಸಿದ್ದೀವಿ. ಸೊ ಹಂಗಾಗ್ಬಿಟ್ಟು ನಾನು ಫುಲ್ಲು ನೀರನ್ನು ಹಾಕಿಬಿಟ್ಟೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗ್ಯಾಸ್ ಪೈಪ್ಲೈನ್ ಏನಿದೆ ಅದರದ್ದು ಕೂಡ ಆಫ್ ಮಾಡಿಕೊಂಡು ಗ್ಯಾಸ್ ಲೈನ್ದು ಇನ್ನು ಗ್ಯಾಸ್ ಎಲ್ಲ ಫುಲ್ಲು ನೀಟಾಗಿ ತೊಳೆದ್ಬಿಟ್ಟು ಕೆಳಗಡೆ ಗ್ಯಾಸ್ ಕೆಳಗಡೆನೂ ಎಲ್ಲ ತೊಳೆದು ಅದಾದಮೇಲೆ ಇನ್ನು ಸಿಂಕ್ ಹತ್ರ ಬಂದರೆ ಅದು ಕೂಡ ಸಿಂಕ್ ಹತ್ರ ಮತ್ತು ಸಿಂಕ್ ಏನು ಟ್ಯಾಪ್ ಇದೆ ಟ್ಯಾಪ್ಗಳು ಎಲ್ಲ ಪ್ರತಿಯೊಂದು ತೊಳೆದ್ಬಿಟ್ಟು ನೀಟಾಗಿ ಬ್ರಷ್ ಮಾಡಿಸಿ ಸೋಪು ಬ್ರಷ್ ಹಾಕಿಬಿಟ್ಟು ತೊಳೆದು ಅದಾದಮೇಲೆ ಇನ್ನು ನೀರು ಹಾಕಿಬಿಟ್ಟು ವೈಪ್ ಮಾಡಿ ಫುಲ್ಲು ಒರೆಸ್ಬಿಟ್ಟೆ. ಅಷ್ಟೊತ್ತಿಗೆ ಇನ್ನು ಗಿಡಗಳು ಕೂಡ ಕ್ಲೀನ್ ಮಾಡಬೇಕಾಗಿತ್ತು. ಅಂದರೆ ಮುಂಚೆ ಕ್ಲೀನ್ ಮಾಡಿದ್ದೆ 1 ವೀಕಲ್ಲಿ, ಬಟ್ ಇವಾಗ ಹಬ್ಬಕ್ಕೆ ಮುಂಚೆನೂ ಸ್ವಲ್ಪ ಒಣಗಿರ್ತಕ್ಕಂಥ ಗಿಡಗಳೆಲ್ಲ ಆ ಎಲೆ ಎಲ್ಲ ಕಿತ್ತಾಕ್ಬಿಟ್ಟು ಆ ಎಲೆ ಎಲ್ಲ ಒರೆಸ್ದೆ ನೀಟಾಗಿ. ಅಷ್ಟೊತ್ತಿಗೆ ಇನ್ನು ನಮ್ಮ ಚಿಂಟು ಕೂಡ ಅಂದರೆ ಅವನು ಟಿ ವಿ ನೋಡ್ತಾ ಇದ್ನಲ್ವ, ನಾನೇನೇ ಇನ್ನು ಎಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಮನೆಯಲ್ಲಿರ್ತಕ್ಕಂಥ ಅಂದರೆ ಏನೇ ಇರ್ಬೋದು ಪಾತ್ರೆಗಳೆಲ್ಲನೂ ನಾನು ಅವನು ಕೊಟ್ಬಿಟ್ಟು ಟೂತ್ ಪೇಸ್ಟ್ ಕೊಟ್ಟು ಟೂತ್ ಪೌಡ್ರು ಕ್ಲೀನ್ ಮಾಡ್ದೆ. ಅವನು ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡಿದ್ದ. ಸೊ ಅದೆಲ್ಲ ಕ್ಲೀನ್ ಆದಮೇಲೆ ನಾನಿನ್ನು ಅಂದರೆ ಅವ್ನು ಜಸ್ಟು ಡ್ರೈಯಲ್ಲಿ ಒರೆಸಿಟ್ಟಿದ್ದ, ನೀಟಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ನಾನು ಇನ್ನು ಅದನ್ನು ಸಿಂಕಲ್ಲೆಲ್ಲ ಇಟ್ಕೊಂಡು ನಾನು ಆವಾಗಲೇ ಹೇಳಿದ್ನಲ್ವ ಏನಕ್ಕೆ ಅಂತ ಅಂದರೆ ಈ ಥರ ನೀಟಾಗಿ ಎಲ್ಲ ಜೋಡಿಸ್ಕೋಬೇಕಾಗುತ್ತಲ್ವ, ದೇವ್ರ ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ರೆ ಬೆಸ್ಟು ಅಂದ್ಬಿಟ್ಟು ಅವನ್ನು ಕೂಡ ಎಲ್ಲ ಪಾತ್ರೆ ಎಲ್ಲ ತೊಳೆದು ಆ ಕಡೆ ಇಟ್ಬಿಟ್ಟು ಒಂದು ಕ್ಲಾತ್ ಹಾಕಿ ಕಾಟನ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಇನ್ನು ಹಾಗೇನೇ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಟ್ಟು ನಮಗೂ ಸ್ವಲ್ಪ ಪೂಜೆಗೆ ಬೇಕಾಗಿರ್ತಕ್ಕಂಥ ಐಟಮ್ ಬೇಕಾಗಿತ್ತು. ಅಂದರೆ ಕಳಶ ಸ್ಥಾಪನೆ ಮಾಡೋದಕ್ಕೆ ಇದಕ್ಕೆಲ್ಲ ಬೇಕಾಗಿತ್ತು. ಅವನ್ನು ಕೂಡ ಎಲ್ಲ ತಂದುಬಿಟ್ಟು ಹಣ್ಣುಗಳು ಎಲ್ಲ ತೊಗೊಂಬಂದು ಎಲ್ಲ ಇಲ್ಲಿ ಜೋಡಿಸಿ ಇಟ್ಕೊಂಡೆ ನಾನು ಕೌಂಟರ್ ಟಾಪ್ ಮೇಲೆ. ನಾನು ಆವಾಗಲೇ ಹೇಳ್ದಂಗೆ ಸೊ ಏನಕ್ಕೆ ಅಂತ ಅಂದರೆ ನಾನು ಇದೇ ರೀಸನ್ಗೆ, ಅಂದರೆ ದೇವ್ರಿಗೆ ಇರ್ತಕ್ಕಂಥ ಪ್ರತಿಯೊಂದನ್ನು ನಾವು ಅಲ್ಲೆಲ್ಲ ಇಟ್ಕೊಳ್ತೀವಲ್ವ, ಕೌಂಟರ್ ಟಾಪ್ ಮೇಲೆ ಇಟ್ಕೊಳ್ಳೋದ್ರಿಂದ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಬೆಸ್ಟು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದು ಇದೇ ರೀಸನ್ಗೆ. ಅದಾದಮೇಲೆ ಇನ್ನು ಅಕ್ಕ ಬಂದರು. ನಂಗೆ ನಿಜವಾಗ್ಲೂ ಇವರಿಂದ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಎಷ್ಟೇ ಹೆಲ್ಪು ಅಂತ ಅಂದರೆ ನಾನು ಇನ್ನು ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಇನ್ನು ಸ್ಯಾರಿ ಕೂಡ ದೇವ್ರಿಗೆ ಉಡಿಸ್ತಕ್ಕಂಥ ಸ್ಯಾರಿ ನಾನು ಮೊನ್ನೆ ಶಾಪಿಂಗ್ ಬ್ಲಾಗಲ್ಲಿ ತೋರಿಸಿದ್ದೆ. ಅದು ಕೂಡ ಇನ್ನು ಸ್ಯಾರಿ ಎಲ್ಲ ಡ್ರಾಪ್ ಮಾಡಿಡ್ತಾ ಇದ್ದೀವಿ, ಅಂದರೆ ಪಿನ್ ಮಾಡಿ ಇಟ್ಬಿಟ್ರೆ ಮತ್ತು ನಾವು ದೇವ್ರಿಗೆ ಸೀರೆ ಉಡಿಸೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕ ಸ್ವಲ್ಪ ಸಂಜೆನೇ ಬಂದರು. ನಾನು ಮುಂಚೆನೇ ಹೇಳಿದ್ದೆ ಅಕ್ಕ ಸ್ವಲ್ಪ ಬೇಗನೆ ಬನ್ನಿ ಅಂತ. ಹಾಗಾಗ್ಬಿಟ್ಟು ಬಂದಿದ್ದರು ಪಾಪ ಅವರು. ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ದೇವ್ರ ವಿಚಾರದಲ್ಲಿ. ನಾನು ಇದು ಫಸ್ಟ್ ಟೈಮ್ ನಾನು ಹಬ್ಬ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಯಾವ ಥರ ಮಾಡಬೇಕು ಏನು ಅನ್ನೋದು. ಬಟ್ ಪ್ರತಿಯೊಂದೂ ಅಂದರೆ ಸೀರೆ ಉಡಿಸೋದು ಅದೆಲ್ಲ ಸೆಕೆಂಡ್, ಆದರೆ ದೇವ್ರಿಗೆ ಯಾವ ಥರ ನೈವೇದ್ಯ ಮಾಡೋದಿರ್ಬೋದು, ಪೂಜೆ ಮಾಡೋದು ಮತ್ತು ಕಳಶ ಸ್ಥಾಪನೆ ಮಾಡೋದು, ಈ ಥರ ಪ್ರತಿಯೊಂದೂ ನನಗೆ ಅಕ್ಕ ಹೇಳ್ಕೊಟ್ರು. ಅವ್ರು ಸುಮಾರು ವರ್ಷಗಳಿಂದ ಹಬ್ಬ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಐಡಿಯಾ ಇದೆ. ಸೊ ಹಂಗಾಗ್ಬಿಟ್ಟು ಎಲ್ಲ ಹೇಳ್ಕೊಟ್ರು. ಇನ್ನು ನಾನು ಇಲ್ಲಿ ಪಿನ್ ಕೂಡ ಮಾಡಿದ್ವಿ ಸ್ಯಾರಿಗೆಲ್ಲ. ಇದ್ರದ್ದು ಏನಾದರೂ ನಿಮಗೆ ವ್ಲಾಗ್ ಬೇಕು ಅಂತ ಅಂದರೆ ಸ್ಯಾರಿ ಯಾವ ಥರ ದೇವ್ರಿಗೆ ಉಡ್ಸೋದು ಅನ್ನೋದೊಂದು ಈಸಿ ಮೆಥಡಲ್ಲಿ ನಿಮಗೆ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ನಿಮಗೆ ಒಂದು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿಬಿಟ್ಟು, ಅಂದರೆ ಸ್ಯಾರಿ ಯಾವ ಥರ ಡ್ರ್ಯಾಪ್ ಮಾಡೋದು ಅನ್ನೋದನ್ನೇ ಒಂದು ವ್ಲಾಗ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ, ತೋರಿಸ್ತೀನಿ ಕೂಡ. ಅದನ್ನು ತುಂಬ ಈಸಿಯಾಗಿ ಡ್ರ್ಯಾಪ್ ಮಾಡ್ಬೋದು. ನಾನು ಫಸ್ಟ್ ಟೈಮ್ ದೇವ್ರಿಗೆ ಸ್ಯಾರಿ ಉಡಿಸ್ತಾಯಿದ್ರು ಕೂಡ ನಾನು ತುಂಬ ನೀಟಾಗಿ ತುಂಬ ಈಸಿಯಾಗಿ ತುಂಬ ಬೇಗನೆ ಸ್ಯಾರಿ ಉಡಿಸ್ದೆ ಅಂತಲೇ ಹೇಳ್ಬೋದು. ಅಕ್ಕನೂ ಹೆಲ್ಪ್ ಮಾಡಿದ್ರು ತುಂಬಾ, ಅವರು ಹೇಳ್ಕೊಟ್ರು ಕೂಡ ನನಗೆ ಈ ಥರ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಮಗೆ ತುಂಬ ಬೇಗ ಆಯಿತು. ಇನ್ನು ಸೇಮ್ ಏನು ಅಂದರೆ ಇಲ್ಲಿ ನಮ್ಮ ಸುಕ್ಷಂಗೆ ಸ್ಯಾರಿ ಪಿನ್ ತೊಗೊಂಬ ಅಂತ ಹೇಳ್ತಾ ಇದ್ದೀನಿ. ಸೇಫ್ಟಿ ಪಿನ್ ತೊಗೊಂಬ ಅಂದರೆ ಅವಳಿಗೆ ಏನು ಪಿನ್ನು ಅಂತಲೇ ಕೇಳ್ತಾನೆ ಇದ್ದಾಳೆ. ಅದಕ್ಕೆ ಸ್ವಲ್ಪ ನನ್ನ ಜೋರಾಗಿ ಹೇಳಿದೆ. ಅಂದರೆ ಸ್ಯಾರಿ ಪಿಂಚಿನಿ ಅಂತ ಹೇಳಿದ್ರೆ ಆಮೇಲೆ ಅವಾಗ ಅವಳು ಅರ್ಥ ಮಾಡಿಕೊಂಡು ಅಕ್ಕನೂ ಹೇಳ್ತಾಯಿದ್ರು. ಆಮೇಲೆ ತೊಗೊಂಬಂದು ಕೊಟ್ಟಳು. ಸೊ ಅದ್ರ ಸಹಾಯದಿಂದ ಮತ್ತು ನಾವು ಬಟ್ಟೆ ಕ್ಲಿಪ್ ಏನಿದೆ ಅದ್ರ ಸಹಾಯದಿಂದ ನಾನು ಸ್ಯಾರಿ ಡ್ರೆಪ್ ಎಲ್ಲ ಮಾಡಿದ್ವಿ.
ಮತ್ತು ಒಂದು ಟಿಪ್ ಏನು ಅಂತ ಅಂದರೆ ಸ್ಯಾರಿ ಸೆಲೆಕ್ಷನ್ ಮಾಡಬೇಕಾದ್ರೆ ದೇವ್ರಿಗೆ ಆದಷ್ಟು ಕಾಟನ್ನು ಇಲ್ಲ ಅಂತಂದರೆ ಸಿಲ್ಕ್ ಸ್ಯಾರಿ ಅಂದರೆ ಏನು ರೇಷ್ಮೆ ಸೀರೆ ಈ ಥರದ್ದೇ ಪ್ರಿಫರ್ ಮಾಡಿ ಒಂದು ಸ್ಮೂತ್ ಸ್ಯಾರಿಗಳಲ್ಲೆಲ್ಲ ಆದರೆ ಫಸ್ಟ್ ಟೈಮ್ ಮುಟ್ಸೋರಿಗೆಲ್ಲ ಸ್ವಲ್ಪ ಟಫ್ ಆಗ್ಬೋದು. ಬಟ್ ಆದರೂ ನನಗೇನು ಅಷ್ಟೊಂದು ಟಫ್ ಅನ್ನಿಸ್ಲಿಲ್ಲ. ಸೇಮ್ ನಾವು ಯಾವ ಥರ ಸ್ಯಾರಿ ಉಟ್ಕೊಳ್ತೀವೋ ಅದೇ ಥರನೇ, ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇನೇನೆ. ಮತ್ತು ಇನ್ನು ನಾವಿಲ್ಲಿ ನಾನು ಸ್ಯಾರಿ ಎಲ್ಲ ಇದು ಮಾಡ್ತಂದರೆ ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಪಾಪ ನಮ್ಮ ಚಿಂಟು ನಾನು ಆಲ್ರೆಡಿ ಸಾಂಬಾರು ರೈಸ್ ಮಾಡಿಟ್ಟಿದ್ದೆ, ಸೊ ಅದಕ್ಕೆ ಒಗ್ಗರಣೆ ಕೂಡ ಹಾಕ್ತಾಯಿದ್ರು. ನೀವು ಗಮನಿಸಿರ್ಬೋದು ಕಿಚನಲ್ಲಿ ಅವ್ನು ನಂಗೆ ತುಂಬಾ ಹೆಲ್ಪ್ ಮಾಡಿಕೊಟ್ಟ. ನಂಗೆ ನಿಜವಾಗ್ಲೂ ಪ್ರತಿಯೊಬ್ಬರೂ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಅದರಿಂದ ಅಂದರೆ ನಮ್ಮ ಮನೆಯವ್ರು ಇರ್ಬೋದು, ಮತ್ತು ನಮ್ಮ ಚಿಂಟು ಅಕ್ಕ ಇರ್ಬೋದು, ಹಾಗೆ ಈವನ್ ಸುಕ್ಷಾ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾಳೆ. ಸೊ ಹಂಗಾಗಿ ತುಂಬ ನೀಟಾಗಿ ತುಂಬ ಚೆನ್ನಾಗಾಯಿತು. ನಾನು ಮೊದಲನೇ ಟೈಮ್ ಹಬ್ಬ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಒಂದು ವಿಚಾರದಲ್ಲಿ ನಿಜವಾಗ್ಲೂ ಅನ್ನಿಸ್ಲಿಲ್ಲ ಆ ಥರ. ಅಂದರೆ ಸುಮಾರು ಸರಿ ನಾನು ಹಬ್ಬ ಮಾಡಿದ್ದೀನೇನೋ ಅನ್ನೋ ಥರನೇ ಫೀಲ್ ಆಯಿತು ನನಗೆ. ಆ ಥರ ಫೀಲ್ ಮಾಡಿಸಿದ್ರು ಕೂಡ ನನಗೆ ಈಸಿ ಮಾಡಿ. ಸೊ ಹಂಗಾಗಿ ಆಮೇಲೆ ಇನ್ನು ಅದು ಸ್ಯಾರಿ ಎಲ್ಲ ಪಿನ್ ಮಾಡಿ ಇಟ್ಕೊಂಡ್ಮೇಲೆ ಇನ್ನು ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿಕೊಂಡು ನಾನು ಕೈ ಕಾಲು ತೊಗೊಂಬಂದಿದ್ನಲ್ವ ದೇವಿಗೆ. ಸೊ ಅದನ್ನು ಕೂಡ ಇನ್ನು ನಮ್ಮ ಮನೆಯವರು ಸ್ವಲ್ಪ ಕಡ್ಡಿ ಎಲ್ಲನೂ ಕಟ್ಕೊಟ್ರು ಅವರು ನೀಟಾಗಿ ಟೈಟಾಗಿ. ಅಷ್ಟೊತ್ತಿಗೆ ಇನ್ನು ನಾನು ಒಬ್ಬಟ್ಟಿಗೆ ಕೂಡ ಇಟ್ಟು ಕಲಸಿಟ್ಬಿಟ್ರೆ, ಮೈದಾ ಹಿಟ್ಟು ಸ್ವಲ್ಪ ನೆನಿಬೇಕಲ್ವ, ಅದನ್ನು ಕೂಡ ಕಲಸಿಟ್ಬಿಟ್ರೆ ನೈಟಲ್ಲಿ ನೆನ್ಕೊಳ್ಳುತ್ತೆ, ಬೆಳಗ್ಗೆಗೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಲಸಿ ಒಂದು ಸೈಡ್ಗೆ ಇಟ್ಟೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಕಲಿಸಿದಾಗ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಅಂದರೆ ಕಟ್ಟಾಗದೆ ಬರುತ್ತೆ. ಇನ್ನು ಮತ್ತು ಅದಾದಮೇಲೆ ನಮ್ಮ ಮನೆಯವರು ಬುಟ್ಟಿ ಎಲ್ಲ ನಾನು ತಂದಿದ್ನಲ್ವ, ಆ ಬುಟ್ಟಿಗೆಲ್ಲ ಹಣ್ಣು ಪಾಪ ಅವರೇ ಜೋಡಿಸ್ಕೊಟ್ರು ಕೂಡ. ಜೋಡಿಸ್ಬಿಟ್ಟು ನಾನು ಎಲ್ಲ ಕೌಂಟರ್ ಟಾಪ್ ಮೇಲೆ ಇಟ್ಟರು. ಇದೇ ರೀಸನ್ಗೆ ಈ ಥರ ಎಲ್ಲ ಇಟ್ಕೊಳ್ತೀವಿ ಅಂತಲೇ ನಾನು ಕೌಂಟರ್ ಟಾಪ್ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಏನು ಸಂಜೆ ಆಯ್ತು, ಅಂದರೆ ಆಲ್ಮೋಸ್ಟ್ ಮಿಡ್ ನೈಟೇ ಆಗಿತ್ತು. ಸಂಜೆ ಏನು ನಾನು ದೇವಿಗೆ ಸೀರೆ ಇರ್ಬೋದು, ಮತ್ತು ಕೈ ಕಾಲು ಈ ಥರ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ಟು ಇದು ಒಂದು ಸ್ವಲ್ಪ ಸೀರೆನೆಲ್ಲನೂ ನಾನು ನೀಟಾಗಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಸೆರಿಗೆ ಎಲ್ಲ ಮತ್ತು ಈ ನೆರಿಗೆ ಇರ್ಬೋದು ಇವನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನಷ್ಟೊತ್ತಿಗೆ ಅಂದರೆ ದೇವಿಗೆ ಒಡವೆ ಹಾಕ್ಕೊಟ್ಟಂಥ ಟೈಮ್ ಕೂಡ ಬಂತು. ಒಡವೆ ಹಾಕಿ ನಾನು ಎಲ್ಲ ಅಲಂಕಾರ ಮಾಡಿದ್ದೀನಿ ನೈಟಲ್ಲೇನೆ. ಬಟ್ ಆದರೆ ಕಳಸ ಸ್ಥಾಪನೆ ಮಾತ್ರ ಮಾಡಿಲ್ಲ. ಕಳಸ ಸ್ಥಾಪನೆ ಯಾವುದೇ ಕಾರಣಕ್ಕೂ 12 ಗಂಟೆ ಮೇಲೇ ಮಾಡಬೇಕಂದ್ರೆ ಫ್ರೈಡೇ ಆದಮೇಲೆ ಮಾಡಬೇಕು. ಥರ್ಸ್ಡೇಯಲ್ಲಿ ನಾವು ಕಳಸ ಸ್ಥಾಪನೆ ಮಾಡೋ ಹಾಗಿಲ್ಲ, ಮಾಡಬಾರ್ದು ಅಂತ ಹೇಳಿದ್ರು ಕೂಡ ನನಗೆ. ಸೊ ಹಂಗಾಗಿ ನಾನು ಅದು ಕಳಸ ಸ್ಥಾಪನೆ ಒಂದು ಮಾಡಿಲ್ಲ. ಇಲ್ಲಿ ಇನ್ನು ಒಡವೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೀನಿ ಯಾವ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ಡಾಬ್ ಇರ್ಬೋದು ಮತ್ತು ಒಡವೆ ಕೂಡ ಯಾವ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅವ್ರನ್ನ ಕೇಳಿಕೊಂಡು ಆಮೇಲೆ ಅದನ್ನೆಲ್ಲ ಹಾಕಾದ್ಮೇಲೆ ಇನ್ನು ತೆಂಗಿನಕಾಯಿ ಕೂಡ ನಾನು ಕಳಸಕ್ಕೆ ಇಡ್ತಕ್ಕಂಥ ತೆಂಗಿನಕಾಯಿ ಕೂಡ ರೆಡಿ ಮಾಡಿಕೊಂಡೆ ಈ ಥರ. ಅದಾದಮೇಲೆ ಇನ್ನು ದೇವಿ ಮುಖವಾಡ ಇತ್ತಲ್ವ, ಆ ದೇವಿ ಮುಖವಾಡಕ್ಕೆ ಸ್ವಲ್ಪ ಐಲೈನರ್ ಕೂಡ ಹಚ್ಚಿ ಅಲಂಕಾರ ಮಾಡಿದೆ. ಐಲೈನರು ಮತ್ತು ಬೊಟ್ಟು ಅಂದರೆ ಕುಂಕುಮ ಹಾಗೆ ಅರಿಶಿನ ಕೂಡ ಹಚ್ಚಿಬಿಟ್ಟು ಸ್ವಲ್ಪ ನನಗೆ ಬರೋ ರೀತಿಯಲ್ಲಿ ಅಲಂಕಾರ ಮಾಡಿದೆ. ಇನ್ನೂ ಸ್ವಲ್ಪ ನಾನು ಹೇಳಿದೆ ನಮ್ಮ ಮನೆಯವ್ರನ್ನ ಕೇಳಿದ್ದಕ್ಕೆ ಅವರು ಬೇಡ ಸಾಕು ಅಷ್ಟೇನೆ, ತುಂಬ ಜಾಸ್ತಿ ಮಾಡಿದಾಗ ಹೈಲೈಟ್ ಆಗಿಬಿಡುತ್ತೆ, ಜಾಸ್ತಿ ಬೇಡ ಆ ಥರ ಎಲ್ಲ ಹಚ್ಚಬೇಡ, ಸಾಕು ಲೈಟಾಗಿ ಸಿಂಪಲ್ಲಾಗಿ ಹಚ್ಚು ಅಂತ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ನನಗೆ ತಿಳಿದಿರ್ತಕ್ಕಂಥ ಮಟ್ಟಿಗೆ ನಾನು ಐಲೈನರ್ನೆಲ್ಲ ಮತ್ತು ಕುಂಕುಮ ಇರ್ಬೋದು ಅರಿಶಿನ ಇರ್ಬೋದು ಹಚ್ಚಿಬಿಟ್ಟು ನೀಟಾಗಿ ದೇವಿನ ಅಲಂಕಾರ ಮಾಡಿದೆ. ನಿಜವಾಗ್ಲೂ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ದೇವಿ. ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು. ಇನ್ನು ಅರಶಿನ ಕೊಂಬು ಕೂಡ ಅಂದರೆ ತಾಳಿ ಕಟ್ಟೋ ಪ್ಲೇಸಲ್ಲಿ ಅರಶಿನ ಕೊಂಬನ್ನು ನಾನು ರೆಡಿ ಮಾಡಿಟ್ಟೆ, ಇಟ್ಬಿಟ್ಟೆ. ಅಷ್ಟೊತ್ತಿಗೆ ಇನ್ನು ದೇವಿಗೆ ಮೊಡ್ಲಕ್ಕಿ ಕೊಡಬೇಕಾಗುತ್ತಲ್ವ. ಸೊ ನಾವು ಯಾವ ಥರ ಮೊಡ್ಲಕ್ಕಿ ಕಟ್ಕೊಳ್ತೀವೋ ಅದೇ ಥರ ದೇವಿ ಕೂಡ ಒಂದು ತಟ್ಟೆಯಲ್ಲಿ ಮೊಡ್ಲಕ್ಕಿ ಹಾಕಿಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮೊಡ್ಲಕ್ಕಿ ಕೂಡ ರೆಡಿ ಮಾಡಿದೆ. ಇನ್ನು ಬೆಲ್ಲದ ಅಚ್ಚು ಒಂದು ಇಡಬೇಕಾಗಿತ್ತು. ಅಂದರೆ ಫಸ್ಟ್ ಅದನ್ನು ನಾನು ಅಡುಗೆ ಮನೆಯಲ್ಲೇ ನನ್ನ ಕೌಂಟರ್ ಟಾಪ್ ಮೇಲೆ ಇಟ್ಬಿಟ್ಟು ಅದನ್ನೇ ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಇನ್ನು ಬೆಲ್ಲದಚ್ಚು, ಆಮೇಲೆ ಹಾಗೆ 101 ರೂಪಾಯಿ ಅಂದರೆ ಅಮೌಂಟ್ ಎಷ್ಟಾದರೂ ಇರ್ಬೋದು, ಬಟ್ ನಾನು 101 ರೂಪಾಯಿ ಇಟ್ಬಿಟ್ಟು ಅದನ್ನು ಅಲಂಕಾರ ಅಂದರೆ ರೆಡಿ ಮಾಡಿ ಇಟ್ಕೊಂಡೆ, ಬೆಳಗ್ಗೆ ಮರ್ತೋಗ್ತೀನಿ ಅಂತ. ಇನ್ನು ಅಷ್ಟೊತ್ತಿಗೆ ಹೂವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹೂವು ಎಲ್ಲ ಇತ್ತು. ಇದನ್ನೆಲ್ಲ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಈ ಥರ ವಾಸ್ ಮಾಡಿಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವಾಸ್ ಮಾಡಿಟ್ಟೆ. ಇನ್ನು ಈ ಹಾರಗಳೆಲ್ಲ ನಾನು ಮುಂಚೆನೇ ಹೊಲ್ದಿಟ್ಟಿದ್ದೆ. ಈ ಹೂವು ಎಲ್ಲ ನಿಜವಾಗ್ಲೂ ನಾನು ಆವಾಗಲೇ ಅಕ್ಕನ ತೋರಿಸಿದ್ನಲ್ವ, ಅಕ್ಕ ಅವರು ತೋಟದ್ದು ಅಕ್ಕ ತಂದು ಕೊಟ್ಟಿದ್ರು. ಅದನ್ನೆಲ್ಲ ನಾನು ಈ ಥರ 4-5 ದಿನ ಮುಂಚೆನೇ ಹಾರ ಎಲ್ಲ ಕಟ್ಟಿ ಹಾರ ಎಲ್ಲ ಪೋಣಿಸಿಟ್ಟಿದ್ದೆ. ಹಾಗಾಗಿ ಇದು ಒಂದು ಸ್ವಲ್ಪ ಇಲ್ಲಿ ಹೆಚ್ಚು ಕಮ್ಮಿ ಆಗ್ತಾಯಿತ್ತು. ಹಂಗಾಗಿ ನಮ್ಮ ಮನೆಯವರು ಅದನ್ನೆಲ್ಲ ರೆಡಿ ಮಾಡಿದ್ರು ಹಾರನೆಲ್ಲ. ಅಂದರೆ ನಾನು ಮುಂಚೆ ನನಗೆ ಬಂದಿರೋ ರೀತಿಯಲ್ಲಿ ನಾನು ಪೋಣಿಸಿಟ್ಟಿದ್ದೆ. ಅವರು ಈ ಥರ ಅಲ್ಲ ಹಿಂಗೆ ಪೋಣಿಸ್ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ರೆಡಿ ಮಾಡಿದ್ರು. ಇನ್ನೂ ನೆನ್ನೆ ಮತ್ತು ಇವತ್ತು ಕೂಡ ಅಕ್ಕ ಒಂದು ಗುಲಾಬಿ ಹೂವು ಸ್ವಲ್ಪ ತೊಗೊಂಬಂದರು. ಅದನ್ನು ಕೂಡ ನಾನು
ಒಂದು ಸ್ವಲ್ಪ ಮುತ್ತೈದ್ರೆ ಕೊಡೋಕ್ಕೆ ಅಂದ್ಬಿಟ್ಟು ಇಟ್ಕೊಂಡು ಇನ್ನೂ ಒಂದು ಸ್ವಲ್ಪ ನಾನು ಹಾರ ಕಟ್ಟಿಟ್ಟೆ. ಏನು ಯಾವುದಾದ್ರೂ ದೇವ್ರಿಗೆ ಅಂದರೆ ಬಾಗಿಲಿಗಿರ್ಬೋದು ಮತ್ತು ತುಳಸಿ ಕಟ್ಟೆಗೆ ಏನಕ್ಕಾದರೂ ಆಗುತ್ತೆ ಬಿಡು ಅನ್ನೋ ಹಾಗೆ ಸ್ವಲ್ಪ ಅದನ್ನು ಕೂಡ ಎಲ್ಲ ಕಟ್ಟಿ ನೀಟಾಗಿ ಇಟ್ಬಿಟ್ಟೆ. ಇಷ್ಟೊತ್ತಿಗಾಗಲೇ ಆಲ್ಮೋಸ್ಟು 2 ಗಂಟೆ ಆಗಿತ್ತು. ಇನ್ನು ದೇವ್ರ ಫೋಟೋಗೆ ಮಾತ್ರ ಹೂವು ಹಾಕಿಟ್ಟೆ. ಇನ್ನು ದೇವಿಗೇನು ನಾನು ಲಕ್ಷ್ಮಿಗೆ ಏನೂ ಹೂವು ಹಾಕಿರಲಿಲ್ಲ. ದೇವ್ರ ಫೋಟೋಗೆ ಏನಕ್ಕೆ ಹಾಕಿದೆ ಅಂತ ಅಂದರೆ, ಇಲ್ಲಿ ನಾವು ಲಕ್ಷ್ಮೀನ ಕೂರಿಸಿದ್ಮೇಲೆ ನಾವು ಅಷ್ಟು ದೂರ ಹೋಗೋಕ್ಕಾಗೋದಿಲ್ಲ, ಮತ್ತು ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ದೇವ್ರ ಫೋಟೋಗೆ ಮಾತ್ರ ಹೂವು ಹಾಕಿ ನೈಟೇನೇ ರೆಡಿ ಮಾಡಿಟ್ಬಿಟ್ಟೆ. ಇನ್ನು ದೇವಿದೆಲ್ಲನೂ ನಾನು ಲಕ್ಷ್ಮೀದೆಲ್ಲ ಪ್ರತಿಯೊಂದು ನಾನು ಬೆಳಗ್ಗೆನೇ ರೆಡಿ ಮಾಡ್ಕೊಂಡಿದ್ದು. ಬೆಳಗ್ಗೆ ಎದ್ದು ಇಷ್ಟೊತ್ತಿಗಾಗಲೇ ಆಲ್ಮೋಸ್ಟು 2:45 ಆಗಿಬಿಟ್ಟಿತ್ತು. ಇದೆಲ್ಲ ತಟ್ಟೆ ಎಲ್ಲನೂ ಇಲ್ಲೊಂದು ಚಾಪೆ ಹಾಕ್ಬಿಟ್ಟು ಜೋಡಿಸಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಯಾವ ಥರ ಮಾಡಿಕೊಂಡೆ, ಬೆಳಗ್ಗೆ ಆಮೇಲೆ ನಾನು ಯಾವ್ಯಾವ ಥರ ರೆಡಿ ಮಾಡಿಕೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ನೆಕ್ಸ್ಟು ಫ್ರೈಡೇ ವ್ಲಾಗಲ್ಲಿ ತಿಳಿಸ್ತೀನಿ ಅಂತ ಹೇಳ್ತೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.